ಬೆಂಗಳೂರನ್ನ ಹೊರತುಪಡಿಸಿದ್ರೆ ನೆಕ್ಸ್ಟ್ ಸೆಕೆಂಡ್ ಜಿಲ್ಲೆ ತುಂಬಾ ದೊಡ್ಡದು ಯಾವ್ದಪ್ಪ ಅಂದ್ರೆ ಅದು ಬೆಳಗಾವಿ. 15 ತಾಲೂಕು 18 ವಿಧಾನಸಭಾ ಕ್ಷೇತ್ರಗಳಿರುವಂತ ಜಿಲ್ಲೆ ಅದು ಬೆಳಗಾವಿ ಜಿಲ್ಲೆ. ಅದು ವಿಭಜನೆ ಆಗಬೇಕು, 4 ಆದ್ರೂ ಮಾಡಿ ಇಲ್ಲ 3 ಜಿಲ್ಲೆಯನ್ನಾದ್ರೂ ಮಾಡಿ ಅಂತ ಸಾಕಷ್ಟು ವರ್ಷಗಳಿಂದ ಕೂಗಿದ್ದೇ ಇದೆ. ಬಲವಾಗಿ ಹೋರಾಟವನ್ನ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಬೇಡಿಕೆನೂ ಕೂಡ ದೊಡ್ಡ ಮಟ್ಟದಲ್ಲೇ ಇದೆ. ಆದ್ರೆ ಪದೇ ಪದೇ ವಿಘ್ನ ಆಗ್ತಾನೆ ಇದೆ ನಾಯಕರುಗಳ ಕಾರಣದಿಂದ. ನಾಯಕರ ನಡುವೆ ಮೂಡ್ತಾ ಇಲ್ಲ ಒಮ್ಮತ, ಒಗ್ಗಟ್ಟಿಲ್ಲ. ಸಿಎಂಗೆ ಕಗ್ಗಂಟಾಗಿರುವಂಥದ್ದು ಜಿಲ್ಲೆಯ ವಿಭಜನೆ ವಿಷಯ. ಅದಕ್ಕೋಸ್ಕರನೇ ಮತ್ತೊಮ್ಮೆ ಹಳ್ಳ ಹಿಡಿತಾ ಅಂತ ಬೆಳಗಾವಿ ಜಿಲ್ಲೆ ನಾಯಕರ ನಡುವೆ ಗೊಂದಲ ಇದೆ. ಒಬ್ಬೊಬ್ಬ ನಾಯಕರಿಂದಲೂ ಕೂಡ ಒಂದೊಂದು ಹೆಸರನ್ನ ಹೇಳಲಾಗ್ತಾ ಇದೆ. ಎಲ್ಲರೂ ಕೂಡ ಅವರವ್ರ ತಾಲೂಕನ್ನು ಹೇಳ್ಕೊಂಡು ಕೂತ್ಕೊಂಡಿದ್ದಾರೆ. ನಮ್ಮ ತಾಲೂಕನ್ನ ಜಿಲ್ಲೆ ಮಾಡಿ, ನಮ್ಮ ತಾಲೂಕನ್ನ ಜಿಲ್ಲೆ ಮಾಡಿ ಅಂತ. ಇಲ್ಲಿ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆ ಅಂತ ಬಂದ್ರೆ 3 ಉಪವಿಭಾಗಗಳಿದ್ದಾವೆ: ಬೆಳಗಾವಿ, ಚಿಕ್ಕೋಡಿ, ಬೈಲಹೊಂಗಲ. ಈ ಸಂದರ್ಭದಲ್ಲಿ ಅವನ್ನೇ ಅಪ್ಗ್ರೇಡ್ ಮಾಡಿ ಅಂತ ಕೆಲವರು ಕೇಳ್ತಾ ಇದ್ದಾರೆ. ಇನ್ನು ಕೆಲವರು ಇಲ್ಲ ಗೋಕಾಕ್ ಮಾಡಿ, ಅಥಣಿ ಮಾಡಿ, ಚಿಕ್ಕೋಡಿ ಮಾಡಿ, ಬೈಲಹೊಂಗಲ ಮಾಡಿ ಅಂತ ಮತ್ತೊಮ್ಮೆ ತಮ್ಮ ತಮ್ಮ ಬೇಡಿಕೆಯನ್ನ ಜೋರಾಗಿ ಹೇಳ್ತಾ ಇದ್ದಾರೆ. ತಮ್ಮ ತಮ್ಮ ಕ್ಷೇತ್ರಗಳ ಬಗ್ಗೆನೇ ಭಾರಿ ಲಾಬಿ ಮಾಡಲಾಗ್ತಾ ಇದೆ. ಇಲ್ಲ, ಮಾನ್ಯ ಮುಖ್ಯಮಂತ್ರಿಗಳ ಮನಸ್ಸಿನಲ್ಲಿ ಈ ಜಿಲ್ಲೆಯನ್ನು ವಿಭಜನೆ ಮಾಡಬೇಕು ಅನ್ನುವಂಥದ್ದು ಭಾಳಷ್ಟು ಇದೆ. ಯಾಕಂತಂದರೆ ಆಡಳಿತಾತ್ಮಕ ದೃಷ್ಟಿಯಿಂದ, ಅಭಿವೃದ್ಧಿಯ ದೃಷ್ಟಿಯಿಂದ ಈಗ ನೋಡಿ, ನನ್ನ ಬೆಳಗಾವಿ ತಾಲೂಕು 11.5 ಲಕ್ಷ ಜನಸಂಖ್ಯೆ ಇದೆ. 11.5 ಲಕ್ಷ ಜನಸಂಖ್ಯೆಗೆ ಒಬ್ಬನೇ ತಹಸೀಲ್ದಾರು, ಭಾಳಷ್ಟು ತೊಂದರೆ ಆಗುತ್ತೆ. ಅದೇ ರೀತಿ ನಮ್ಮ ಜಿಲ್ಲೆ 18 ಕ್ಷೇತ್ರ ಮತ್ತು ಎಷ್ಟು ತಾಲೂಕು, 14-15 ತಾಲೂಕುಗಳಿದ್ದಾವೆ. ಸೊ ಇನ್ನು ಮತ್ತೆ ಹೊಸದಾಗಿ 3 ತಾಲೂಕು ಆಗ್ತವೆ. ಇದನ್ನು ನೋಡಿದ್ರೆ ನಮಗೆ ಮತ್ತೆ 19 ತಾಲೂಕು ಆಗುವಂಥ ಎಲ್ಲ ಲಕ್ಷಣಗಳಿದ್ದಾವೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ 2 ಇಲ್ಲ 3 ಮಾಡಬೇಕನ್ನುವಂಥದ್ದು ಭಾಳಷ್ಟು ಇದಿತ್ತು. ಅವರು ಬಂದ ದಿನಾನೇ ಅದ್ರ ಬಗ್ಗೆ ನಮ್ಮ ಮುಂದೆ ಚರ್ಚೆ ಮಾಡಿದರು, ಸತೀಶ್ ಅಣ್ಣನ ಮುಂದೆನೂ ಚರ್ಚೆ ಮಾಡಿದರು. ಆದರೆ ಏನಾಯಿತು ಅಂದರೆ ಎಲ್ಲರೂ ನಿಯೋಗ ತೆಗೆದುಕೊಂಡು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ಜಿಲ್ಲೆ ಆಗಬೇಕು, ಅದು ಸಹಜ, ಎಲ್ಲರಿಗೂ ಕೂಡ ಆಸೆ ಇರುತ್ತೆ, ಎಲ್ಲರಿಗೂ ತಮ್ಮ ತಮ್ಮ ಜಿಲ್ಲೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಇದು ಸಾಕಷ್ಟು ವರ್ಷಗಳ ಹೋರಾಟ ಚಂದ್ರಕಾಂತ್ ಸುಗಂಧಿ. ಆ ಕಾರಣಕ್ಕೋಸ್ಕರನೇ ಹಳ್ಳ ಹಿಡಿತಾ ಇರುವಂಥದ್ದು. 15 ತಾಲೂಕಿದೆ, 18 ವಿಧಾನಸಭಾ ಕ್ಷೇತ್ರ ಇದೆ. ಅಟ್ಲೀಸ್ಟ್ ಉಪವಿಭಾಗ ಮಾಡಿರುವಂಥದ್ದನ್ನಾದ್ರೂ ಅಪ್ಗ್ರೇಡ್ ಮಾಡಿ ಅಂತ ಈಗ ಕಾಂಗ್ರೆಸ್ ಶಾಸಕರು ನಮ್ಮ ತಾಲೂಕನ್ನ ಜಿಲ್ಲೆಯನ್ನ ಮಾಡಿ ಅಂತ ಹೇಳ್ತಾ ಇರುವಂಥದ್ದು. ಮತ್ತೊಮ್ಮೆ ಹಳ್ಳ ಹಿಡಿಯುವಂತ ಕೆಲಸ ಆಗುತ್ತಾ? ಬೆಳಗಾವಿ ಮತ್ತೆ ಹಂಗೆ ಇರುತ್ತಾ ಅಂತ? ಪೃಥ್ವಿರಾಜ್ ಹಾರನಹಳ್ಳಿ, ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಈ ಬಾರಿ ಬೆಳಗಾವಿ ಜಿಲ್ಲೆಯ ವಿಭಜನೆ ಬಗ್ಗೆ ಒಂದು ನಿರ್ಧಾರವನ್ನ ಮಾಡಕ್ಕೆ ಮುಂದಾಗಿದ್ರು. ಆದರೆ ಬೆಳಗಾವಿ ಜಿಲ್ಲೆಯ ನಾಯಕರ ಪ್ರತಿಷ್ಠೆಯ ಕಾರಣವಾಗಿ ಇದು ಮತ್ತೆ ಮುಂದೋಗಿರ್ತಕ್ಕಂಥದ್ದು. ಬೆಳಗಾವಿ ಜಿಲ್ಲೆ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆ ಆಗಿದೆ. ಇಲ್ಲಿ 50 ಲಕ್ಷ ಜನಸಂಖ್ಯೆ ಇರತಕ್ಕಂಥದ್ದು, 18 ವಿಧಾನಸಭಾ ಕ್ಷೇತ್ರ ಮತ್ತು 15 ತಾಲೂಕು, ಹಾಗೇನೆ 2.5 ಲೋಕಸಭಾ ಕ್ಷೇತ್ರ ಬರುತ್ತೆ. ಮತ್ತೊಂದು ಕಡೆ 35 ಸ್ಥಳೀಯ ಸಂಸ್ಥೆ, 245ಕ್ಕೂ ಹೆಚ್ಚು ತಾಲೂಕು ಪಂಚಾಯತ್ ಕ್ಷೇತ್ರಗಳು, 100ಕ್ಕೂ ಹೆಚ್ಚು ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳು, 6 RTO ಉಪವಿಭಾಗಗಳು. ಇದು ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆ ಆಗಿದ್ದು ಈ ಜಿಲ್ಲೆಯನ್ನು ವಿಭಜನೆ ಮಾಡಬೇಕು ಅಂತಕ್ಕಂಥದ್ದು ಬಹುದಿನಗಳ ಬೇಡಿಕೆ ಆಗಿದೆ. ಆದರೆ ಗಡಿ ಮತ್ತು ಈ ಮಹಾಜನ್ ವರದಿ ಕಾರಣಕ್ಕಾಗಿ ಇದು ಹಿಂದೆ ಬಿದ್ದಿರ್ತಕ್ಕಂಥದ್ದು. ಈ ಬಾರಿ ಬೆಳಗಾವಿ ಜಿಲ್ಲೆಯ ವಿಭಜನೆಗೆ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದ್ರು. ಆದರೆ ಜಿಲ್ಲೆಯ ನಾಯಕರ ಪ್ರತಿಷ್ಠೆಯ ಕಾರಣಕ್ಕಾಗಿ ಇದು ಮತ್ತೆ ಮುಂದೋಗಿದೆ. ಇನ್ನು ಮತ್ತೆ ಯಾವಾಗ ಜಿಲ್ಲೆ ವಿಭಜನೆ ಆಗುತ್ತೆ ಅಂತಕ್ಕಂಥದ್ದು ಕಾದು ನೋಡಬೇಕಿದೆ. ಹೋರಾಟಗಾರರು ಕಳೆದ ಅನೇಕ ವರ್ಷಗಳಿಂದ ಕೂಡ ಜಿಲ್ಲೆ ವಿಭಜನೆಗಾಗಿ ಹೋರಾಟ ಮಾಡಿದ್ರು, ಅದು ಫಲ ಸಿಗ್ತಾ ಇಲ್ಲ. ಈ ಹಿಂದೆ ಮಾಜಿ ಮುಖ್ಯಮಂತ್ರಿ JH ಪಟೇಲ್ರು ಬೆಳಗಾವಿ ಜಿಲ್ಲೆಯನ್ನ ವಿಭಜನೆಯನ್ನ ಮಾಡಿ ಆದೇಶ ನುಡಿಸಿದ್ರು. ಆದರೆ ಅಲ್ಲಿ ನಡೆದಂತಹ ಬೆಳವಣಿಗೆಗಳು ಮತ್ತು ಕನ್ನಡ ಪರ ಹೋರಾಟಗಾರರ ಬೇಡಿಕೆ ಹಿನ್ನೆಲೆಯಲ್ಲಿ ಜಿಲ್ಲೆ ವಿಭಜನೆಯನ್ನು ವಾಪಸ್ ಪಡೆದದ್ದು ಒಂದು ಇತಿಹಾಸ ಇರತಕ್ಕಂಥದ್ದು. ಜೊತೆಗೆ ಏನು ಅಂತಂದ್ರೆ ಬೆಳಗಾವಿ ಜಿಲ್ಲೆ ವಿಭಜನೆಗೆ ಆಗ್ಲೇಬೇಕು ಅಂತಕ್ಕಂಥದ್ದು ಏನೋ ಇಲ್ಲಿನ ಜನರ ಬೇಡಿಕೆ ಆಗಿದೆ. ಯಾಕಂದ್ರೆ ಬೆಳಗಾವಿಯ ಗಡಿ ಭಾಗದಿಂದ ಅಥಣಿಯಿಂದ ಬೆಳಗಾವಿಗೆ ಬರಬೇಕು ಅಂದ್ರೆ ಸುಮಾರು 270 ಕಿಲೋಮೀಟರ್ ಅವರು ಸಂಚರಿಸಿ ಬಂದು ಇಲ್ಲಿ ಕೆಲಸ ಮಾಡುವಂತ ಸ್ಥಿತಿ ಇರ್ತಕ್ಕಂಥದ್ದು. ಹೀಗಾಗಿ ಬೆಳಗಾವಿ ಜಿಲ್ಲೆಯಲ್ಲಿ 2-3 ಜಿಲ್ಲೆಗಳು ಪ್ರತ್ಯೇಕವಾಗಿ ಗೋಕಾಕ್ ಮತ್ತು ಚಿಕ್ಕೋಡಿ ಆಗಬೇಕು ಅಂತಕ್ಕಂಥದ್ದು ಈ ಹಿಂದಿನಿಂದಲೂ ಕೂಡ ಇರತಕ್ಕಂಥ ಬೇಡಿಕೆ. ಮತ್ತೊಂದು ಕಡೆ ಬೈಲಹೊಂಗಲದವರು ಕೂಡ ನಮ್ಮದು ಬ್ರಿಟಿಷರ ಕಾಲದಿಂದಲೂ ಕೂಡ ಏನು ಉಪವಿಭಾಗ ಇದೆ, ಹೀಗಾಗಿ ನಮ್ಮದು ಜಿಲ್ಲೆ ಆಗಬೇಕು ಅಂತ ಹೊಸದಾಗಿ ಈಗ ಅಥಣಿ ಕೂಡ ಈ ಒಂದು ಸಾಲಿಗೆ ಸೇರಿರ್ತಕ್ಕಂಥದ್ದು. 4 ತಾಲೂಕುಗಳ ಏನು ಈ ಒಂದು ವಿಭಜನೆ ಹೋರಾಟದ ನಡುವೆ ಮತ್ತೊಮ್ಮೆ ಈಗ ಜಿಲ್ಲಾ ವಿಭಜನೆ ಕೂಗು ನೆನೆಗುದಿಗೆ ಬಿದ್ದಿದೆ. ಈ ಒಂದು ಜಿಲ್ಲೆ ವಿಭಜನೆ ಘೋಷಣೆಯಿಂದ ಮುಖ್ಯಮಂತ್ರಿಗಳು ಹಿಂದೆ ಸರಿದ್ರ ಅಂತಕ್ಕಂಥ ಅನುಮಾನಗಳು ವ್ಯಕ್ತವಾಗಿವೆ. ಇದಾಗಿಯೂ ಕೂಡ ಬೆಂಗಳೂರಿನಲ್ಲಿ ಮತ್ತೊಮ್ಮೆ ಈ ಬಗ್ಗೆ ಸಭೆ ಮಾಡ್ತೀವಿ ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಭರವಸೆಯನ್ನ ನೀಡಿದ್ದಾರೆ. ಪೃಥ್ವಿರಾಜ್. ಓಕೆ, ಧನ್ಯವಾದ ಚಂದ್ರಕಾಂತ್ ಸುಗಂಧಿ ನಿಮ್ಮೆಲ್ಲ ಮಾಹಿತಿ.